ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಾ ಲೋಕ. ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ. ಭಾನುವಾರ ನಾನೇನು ಜಾಸ್ತಿ ವಿಡಿಯೋ ಮಾಡ್ಕೊಳ್ಳೋಕೆ ಹೋಗಿಲ್ಲ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ವಿಡಿಯೋ ಮಾತ್ರ ನಾನಿಲ್ಲಿ ವಿಡಿಯೋ ಮಾಡಿಕೊಂಡು ಶೇರ್ ಮಾಡ್ತಾ ಇದ್ದೀನಿ. ಈ ಭಾನುವಾರ ನಾನು ರಾಜ್ಮಾ ಮಾಡ್ಕೊಳ್ಳೋದಕ್ಕೆ ಸ್ಯಾಟರ್ಡೆ ನೈಟೇನೆ ನಾನು ಒಂದು ಕಪ್ಪಷ್ಟು ರಾಜ್ಮಾನ ನಾನು ರೆಡ್ ರಾಜ್ಮಾನ ನೆನೆಸಿ ಇಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಜಾಸ್ತಿನೇ ನೀರನ್ನು ಹಾಕಿ ಈ ಥರ ನೆನೆಸಿಟ್ಕೊಳ್ಬೇಕು. ನಾನು ಆವಾಗ ತಾನೇ ಅದನ್ನು ಓಪನ್ ಮಾಡಿ, ಅಂದರೆ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೆ, ಅದನ್ನು ಓಪನ್ ಮಾಡಿ ನೋಡಿದ್ರೆ ನೆನೆ ಹಾಕಬೇಕಾದ್ರೆ ನೋಡಿ ಎಷ್ಟು ದಪ್ಪ ಕಲಸಿತ್ತು ಅಂತ. ನಾವು ಲೋಕಲ್ ಶಾಪಲ್ಲಿ ತೊಗೊಂಡ್ರೆ ತುಂಬ ಕ್ವಾಲಿಟಿ ಇರೋದು ಸಿಗಲ್ಲ ಅಂತ ಆನ್ಲೈನಲ್ಲಿ ಹೈ ಕ್ವಾಲಿಟಿ ಐಟಮ್ನ ನೋಡಿನೇ ಆರ್ಡ್ರ್ ಮಾಡ್ಕೊಂಡ್ರೂ ಈ ಥರ ಮಧ್ಯ ಕಲ್ಲೆಲ್ಲ ಸಿಕ್ಬಿಡುತ್ತೆ. ಸೊ ಅದನ್ನು ಈ ಥರ ಪ್ಯಾಕೆಟಲ್ಲಿನೇ ಹಾಗೆ ಇಟ್ಕೊಂಡು ನಾನು ಇಷ್ಟೊಂದು ದಿನ ಯೂಸ್ ಮಾಡ್ತಾಯಿದ್ದೆ. ನೋಡಿ ಇವತ್ತು ಕಲ್ಲು ಸಿಕ್ಕಿದ್ಮೇಲೆ ನನಗೂ ಭಯ ಆಗ್ತಿದೆ. ಇನ್ಮೇಲೆ ಅದನ್ನು ಕೂಡ ನಾವು ಲೋಕಲ್ ಶಾಪಲ್ಲಿ ಬಂದಾಗ ಕ್ಲೀನ್ ಮಾಡಿ ಬಾಕ್ಸ್ಗೆ ಹಾಕ್ಕೊಳ್ತೀವಿ ಅಲ್ವಾ, ಆ ಥರ ಹಾಕ್ಕೊಳ್ಬೇಕಾಗುತ್ತೆ. ಇವಾಗ ಅದು ಒಂದು ಕೆಲಸ ಕೂಡ ಎಕ್ಸ್ಟ್ರಾ ಆಗಿದೆ. ಆಲ್ಮೋಸ್ಟ್ ನಾನು ವರ್ಕಿಗೆ ಹೋಗೋ ಪ್ರೆಷರಲ್ಲಿ, ಅಂದರೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಇದೆಲ್ಲ ಅಬ್ಸರ್ವ್ ಮಾಡ್ಕೊಳ್ತಿರ್ಲಿಲ್ಲ. ಬಟ್ ಇವಾಗ ನೋಡಿ ಅದು ಕೂಡ ಭಯ ಆಗೋಕ್ಕೆ ಶುರುವಾಯಿತು. ಅದನ್ನು ಮುಚ್ಚಿ ಒಂದು 10 to 12 ಅವರ್ಸ್ ನೆನೆಯೋಕ್ಕೆ ಬಿಡಬೇಕು. ಇವಾಗ ಆಲ್ಮೋಸ್ಟ್ ಮಾರ್ನಿಂಗ್ 8:30 ಆಗಿದೆ. ಇವಾಗ ನಾನು ಅದನ್ನು ನೀಟಾಗಿ 2-3 ಟೈಮ್ಸ್ ವಾಶ್ ಮಾಡ್ಕೊಂಡಿದ್ದೀನಿ. ಅದು ರೆಡ್ ಕಲರ್ಗೆ ಸ್ವಲ್ಪ ನೀರು ಬಿಡುತ್ತೆ, ಕಲರ್ ಬಿಡುತ್ತೆ ನೀರಲ್ಲಿ. ಯಾಕಂದರೆ ರೆಡ್ ಕಲರ್ ರಾಜ್ಮಾ ಆಗಿರೋದ್ರಿಂದ ಮೇ ಬಿ ಅದಕ್ಕೆ ಆರ್ಟಿಫಿಷಿಯಲ್ ಕಲರ್ ಹಾಕ್ಬೋದು ಅಂತ ನನ್ನ ಒಪಿನಿಯನ್. ನನಗೆ ಗೊತ್ತಿಲ್ಲ ಅಷ್ಟೊಂದು, ನನಗೆ ತಿಳಿದಿರೋದೇ ನಾನು ಹೇಳ್ತಾ ಇದ್ದೀನಿ. ಈಗ 1 ಕಪ್ಪಷ್ಟು ರಾಜ್ಮಾ 12 ಅವರ್ಸ್ ನೆನೆದ ಮೇಲೆ ಅದನ್ನು ನೀರಿಗೆ ಹಾಕಿ ಕುಕ್ಕರಲ್ಲಿ 5 to 6 ವಿಷಲ್ ಮಾಡ್ಕೊಳ್ಬೇಕು. ಅದನ್ನು ಕುಕ್ಕರ್ ಇಟ್ಬಿಟ್ಟು ನಾನಿಲ್ಲಿ 1 ಕಪ್ ಅಕ್ಕಿಯನ್ನು ನಾನಿಲ್ಲಿ ತೊಳೆದಿಟ್ಕೊಂಡಿದ್ದೀನಿ, 1 ಗ್ಲಾಸಷ್ಟು. ಒಂದು ದಪ್ಪ ಈರುಳ್ಳಿ, ಒಂದು ದಪ್ಪ ಟೊಮೆಟೊ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿ ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಧನಿಯಾ ಪುಡಿ, ಹಾಗೆ 1 ಸ್ಪೂನ್ ಅಚ್ಕಾರದ ಪುಡಿ, ಸ್ವಲ್ಪ ಅರಿಶಿನ, ಮೆಣಸು, ಒಂದು ಸ್ವಲ್ಪ ಜೀರಿಗೆ, ಹಾಗೆಯೇ 1 ಸ್ಟಾರ್ ಹೂವು, 4 ಲವಂಗ, 1 ಇಂಚಷ್ಟು ಚಕ್ಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದ್ರ ಜೊತೆ ಸ್ವಲ್ಪ ಪಲಾವ್ ಎಲೆ ಅಷ್ಟನ್ನು ನಾನಿಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಕುಕ್ಕರು 5 to 6 ವಿಷಲ್ ಆಗಿದೆ. ಆಲ್ಮೋಸ್ಟ್ 6 ವಿಷಲ್ ಆಗಿ ಕೂಲ್ ಆದಮೇಲೆ ನೋಡಿ ಹೇಗೆ ರೆಡಿಯಾಗಿದೆ ಅಂತ. ರೆಡ್ ರಾಜ್ಮಾ ಆಗಿರೋದ್ರಿಂದ ಸ್ವಲ್ಪ ಕಲರ್ ಬಿಡುತ್ತೆ. ನಾನು ಇದನ್ನು ನೀರನ್ನೇ ಸಪ್ರೇಟಾಗಿ ಮಾಡಿಟ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದು ಒಗ್ಗರಣೆಯಲ್ಲಿ ಕೂಡ ಮಸಾಲೆ ಹಿಡಿಬೇಕಲ್ವ, ಆ ಕಾರಣಕ್ಕೆ ಸ್ವಲ್ಪ ಬೇಯಬೇಕಾಗುತ್ತೆ. ನಾವು ಇದನ್ನು ಬೇಯಿಸ್ಕೊಳ್ಬೇಕಾದ್ರೆ ಉಪ್ಪು ಹಾಕ್ಕೊಂಡಿಲ್ಲ. ಇವಾಗ ಇನ್ನೊಂದು ಕುಕ್ಕರ್ಗೆ ನಾನು ಆಯಿಲ್ ಹಾಕ್ಕೊಳ್ತಿದ್ದೀನಿ. ಆಲ್ಮೋಸ್ಟ್ ನಾನು 1/4 ಕಪ್ಪಷ್ಟು ಆಯಿಲ್ ಹಾಕ್ಕೊಳ್ತಿದ್ದೀನಿ. ನೀವು ಇದಕ್ಕೆ ತುಪ್ಪ ಹಾಕ್ಕೊಂಡ್ರೆ ಒಳ್ಳೆ ಘಮ ಬರುತ್ತೆ. ಎತ್ತಿಟ್ಕೊಂಡಿರೋ ಪಲಾವ್ ಎಲೆ, ಚಕ್ಕೆ, ಲವಂಗ ಹಾಗೂ ಮೆಣಸನ್ನು ನಾನಿಲ್ಲಿ ಸ್ಟಾರ್ ಹೂವನ್ನು ಕೂಡ ಹಾಕಿ ಸ್ವಲ್ಪ ಘಮ ಬರೋವರೆಗೂ ಎಣ್ಣೆಲೇ ಫ್ರೈ ಮಾಡ್ತಿದ್ದೀನಿ. ತುಪ್ಪ ಹಾಕಿದ್ರೆ ಒಳ್ಳೆಯೇ ಘಮ ಇರುತ್ತೆ. ನಂತರ ಉದ್ದುದ್ದಕ್ಕೆ ಹೆಚ್ಚಿರೋ ಒಂದು ದಪ್ಪ ಈರುಳ್ಳಿನೂ ಕೂಡ ಈ ಹಂತದಲ್ಲೇ ಸೇರಿಸ್ಕೊಂಡು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಯಾವಾಗಲೂ ಎಣ್ಣೆಲಿ ಬೆಂದರೆ ಒಳ್ಳೆ ಘಮ ಬರುತ್ತೆ ಮತ್ತು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅನ್ನದ ಜೊತೆ ಚೆನ್ನಾಗಿ ಬೈಂಡಿಂಗ್ ಆಗುತ್ತೆ. ಇವಾಗ ಫೈನಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಹಾಕ್ಕೊಳ್ತಿದ್ದೀನಿ. ಟೊಮೆಟೊ ಸ್ವಲ್ಪ ಪೂರ್ತಿಯಾಗಿ ಹಣ್ಣಾಗಿರೋ ರೆಡ್ ಕಲರ್ ಟೊಮೆಟೊ ಅಥವಾ ಹುಳಿ ಟೊಮೆಟೊ ತೊಗೊಳ್ಳಿ, ಒಳ್ಳೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನಾವೇನಾದರೂ ಜಾಮೂನ್ ಟೊಮೆಟೊ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಇವಾಗ ಪುಡಿಗಳನ್ನು, ಧನಿಯಾ ಪುಡಿ, ಅಚ್ಕಾರದ ಪುಡಿ, ಹಾಗೆ ಅರಿಶಿನ ನಾನು ಈ ಹಂತದಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ನೀವು ಮಸಾಲೆ ಹೇಗೆ ಯೂಸ್ ಮಾಡ್ತೀರಾ ಆ ಕ್ವಾಂಟಿಟಿಯಲ್ಲಿ ತಗೊಳ್ಳಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ನಾನು 1 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಾನು ಅಷ್ಟೊಂದು ಮಸಾಲೆ ತಿನ್ನಲ್ಲ, ಅದಕ್ಕೋಸ್ಕರ. ಹಾಗೆ ಇವಾಗ ನಾನು ನೀರನ್ನು ಸಪ್ರೇಟ್ ಮಾಡಿರೋ ಅಂಥ ನೆನೆಸಿ ಬೇಯಿಸಿರೋ ರಾಜ್ಮಾ ಕಾಳನ್ನು ನಾನು ಈ ಟೈಮಲ್ಲಿ, ಈ ಹಂತದಲ್ಲಿ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ರಾಜ್ಮಾಗೆ ಸ್ವಲ್ಪ ಮಸಾಲೆ ಹಿಡಿಬೇಕು ಅನ್ನೋ ಕಾರಣಕ್ಕೆ ನೀರನ್ನು ಸಪ್ರೇಟ್ ಮಾಡಿ ಒಗ್ಗರಣೆಗೆ ಹಾಕ್ಕೊಳ್ತಾ ಇರೋದು. ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈರುಳ್ಳಿ ಹಾಗೆ ಟೊಮೆಟೊ ಇದರಲ್ಲಿ ಮ್ಯೂಷಿಯಾಗಿ ಸಾಫ್ಟಾಗಿ ಬೆಂದೋಗ್ಬಿಟ್ಟಿರುತ್ತೆ. ಈ ಹಂತದಲ್ಲಿ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಕಾಳುಗಳಿಗೆ ಉಪ್ಪು ಹಿಡೀಲಿ ಅಂತ. ಯಾಕಂದರೆ ನಾವು ಬೇಯಿಸ್ಕೊಳ್ಳೋದಕ್ಕೆ ಉಪ್ಪು ಹಾಕಿರಲಿಲ್ಲ ಅಲ್ವಾ, ಆ ಕಾರಣಕ್ಕೆ. ಇವಾಗ ನಂತರ ನಾನು ನೆನೆಸಿಟ್ಕೊಂಡಿರೋ ಅಂಥ 1 ಗ್ಲಾಸ್ ಅಕ್ಕಿಯನ್ನು ನಾನು ಇಲ್ಲಿ ಹಾಕ್ಕೊಳ್ತಿದ್ದೀನಿ. ಇದು ಲೋಕಲ್ ರೈಸ್ ಆಗಿರೋದ್ರಿಂದ ಒಂದು 2-3 ಟೈಮ್ಸ್ ವಾಶ್ ಮಾಡಿ 10 ಮಿನಿಟ್ಸ್ ಅದನ್ನು ನೀರಲ್ಲಿ ನೆನೆಸ್ಬಿಟ್ರೆ
ಅನ್ನ ಮಲ್ಲಿಗೆ ಹೂ ಥರ ರೆಡಿಯಾಗಿಬಿಡುತ್ತೆ. ಸೊ ಅದಕ್ಕೆ ನಾನು ಒಂದು 10 ನಿಮಿಷ ಅಷ್ಟೇ ನೀರಲ್ಲಿ ಎಲ್ಲ ಮಸಾಲೆ ರೆಡಿ ಆದಮೇಲೆ ಕೊನೆಯಲ್ಲಿ ಅಕ್ಕಿನ ನೀರಲ್ಲಿ ಚೆನ್ನಾಗಿ 2-3 ಟೈಮ್ಸ್ ವಾಶ್ ಮಾಡಿ ನೆನೆಸ್ಕೊಂಡೆ. ಅರಿಶಿನ ಸ್ವಲ್ಪ ಶಾರ್ಟೇಜ್ ಅಂತ ಅನ್ನಿಸ್ತು, ಅಂದರೆ ನಾನು ಎತ್ತಿಟ್ಕೊಂಡಿದ್ದು ಕಡಿಮೆ ಅಂತ ಅನ್ನಿಸ್ತು. ಅದಕ್ಕೆ ಇನ್ನೊಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಒಳ್ಳೆ ಘಮ ಬರುತ್ತೆ. ಇವಾಗ ನಾನು ರಾಜ್ಮಾಯಿಂದ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದಂಥ 1 ಗ್ಲಾಸ್ ನೀರನ್ನು, ರಾಜ್ಮಾ ಬೇಯಿಸಿದ 1 ಗ್ಲಾಸ್ ನೀರನ್ನು ಹಾಕ್ಕೊಂಡು, ಅಕ್ಕಿ 1 ಗ್ಲಾಸ್ ತೊಗೊಂಡಿದ್ದೆ ಅಲ್ವಾ, ಆ ಅಳತೆಗೆ ಇನ್ನೊಂದು ಗ್ಲಾಸಷ್ಟು ಬಿಸಿ ನೀರನ್ನು ಒಂದು ಸೈಡಲ್ಲಿ ಕಾಯಕ್ಕೆ ಇಟ್ಕೊಂಡಿದ್ದೆ. ಆ ಬಿಸಿ ನೀರನ್ನು ಟೋಟಲ್ 2 ಗ್ಲಾಸ್ ನೀರನ್ನು ಹಾಕಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿ ಬಂದ ಮೇಲೆ ರುಚಿ ನೋಡಿಕೊಂಡು ಇನ್ನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಇದರಲ್ಲಿ ನಾವು ತರಕಾರಿ ಏನೂ ಹಾಕಿಲ್ಲದೆ ಇರೋದ್ರಿಂದ ಸ್ವಲ್ಪ ಮಸಾಲೆ ಕಡಿಮೆ ಹಾಕಿದ್ರೇನು ಜಾಸ್ತಿ ಅಂತಲೇ ಅನಿಸುತ್ತೆ. ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಇದು ಖಾರ ಇರುತ್ತೆ, ಇದಕ್ಕೆ ನಾವು ಹುಳಿ ಅಂಶ ಏನು ಸೇರಿಸ್ತಾ ಇಲ್ಲ, ಕೇವಲ ಟೊಮೆಟೊ ಮಾತ್ರ ಹುಳಿ ಅಂಶ ಇರುತ್ತೆ. ಇದು ಚೆನ್ನಾಗಿ ಕುದಿಬೇಕು. ಇದಕ್ಕೆ ನಾವು ಬೇರೆ ಏನು ಅಂದರೆ ಮೊಸರು ಅಥವಾ ಈ ಟೈಮಲ್ಲಿ ನಿಂಬೆ ರಸ ಅದೇನಾದರೂ ಯೂಸ್ ಮಾಡಿದ್ರೆ ತುಂಬಾ ಕಹಿ ಬಂದುಬಿಡುತ್ತೆ. ಸೊ ನಾವು ಇಷ್ಟನ್ನೇ ಹಾಕಿ ಚೆನ್ನಾಗಿ ಕುದಿ ಬಂದಮೇಲೆ ನಾನು ಉಪ್ಪೆಲ್ಲ ನೋಡಿ ಅದನ್ನು 2 ವಿಷಲ್ ಮಾಡಿಕೊಂಡೆ. ನಮ್ಮ ಅಕ್ಕಿ 2 ವಿಷಲ್ ಸಾಕಾಗುತ್ತೆ. 2 ವಿಷಲ್ ಆದಮೇಲೆ ನೋಡಿ ಹೇಗೆ ರೆಡಿಯಾಗಿದೆ ಅಂತ. ತುಂಬಾ ಉದ್ರುದ್ರಾಗಿ ಚೆನ್ನಾಗಿತ್ತು. ಕುಕ್ಕರ್ ಓಪನ್ ಮಾಡಿದ ತಕ್ಷಣ ತುಂಬಾ ಒಳ್ಳೆ ಘಮ ಬಂತು. ನೀವು ಕೂಡ ಈ ರೆಸಿಪಿನ ಒಂದು ಸತಿ ಆದರೂ ಟ್ರೈ ಮಾಡಬೇಕು. ಆಲ್ಮೋಸ್ಟ್ ನಾವು ನಮ್ಮ ಕಡೆ ಇದನ್ನು ಡಬಲ್ ಬೀನ್ಸ್ ಅಂತ ಹೇಳ್ತೀವಿ, ಜಾಸ್ತಿ ಯೂಸ್ ಮಾಡಲ್ಲ. ಆದರೆ ಅಡುಗೆ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲೂ ಕೂಡ ನಮಗೆ ಬೇಕಾಗಿರೋ ಅಂಥ ಹೆಲ್ತಿ ಕಂಟೆಂಟ್ ಎಲ್ಲ ಇದರಲ್ಲಿ ಇರುತ್ತೆ ಅಲ್ವಾ. ಸೊ ರಾಜ್ಮಾ ಈ ಥರ ಎಲ್ಲ ಕಾಳುಗಳನ್ನು ನಾವು ಕೂಡ ತಿನ್ನಬೇಕು. ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ, ಅಂದರೆ ನಮ್ಮ ಹೆಲ್ತ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ನಾನಿವಾಗ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಕುಕ್ಕರ್ಗೇನೆ ಅಥವಾ ನೀವು ಕುಕ್ಕರಲ್ಲಿ ಮಾಡಿದ್ರೆ ಅದನ್ನು ಒಂದು ಬೌಲ್ಗೆ, ಒಂದು ಬಿಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆ ನಾವು ಕಾಂಬಿನೇಷನ್ ಆಗಿ ಮೊಸರು ಅಥವಾ ಚಟ್ನಿನ ಯೂಸ್ ಮಾಡ್ಕೊಳ್ಬೋದು. ಮೇಲ್ಗಡೆ ಎಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಕುಕ್ಕರೆಲ್ಲ ಆರಿದ್ಮೇಲೆ ನಾವು ಇದಕ್ಕೆ ಸ್ವಲ್ಪ ನಿಂಬೆಹಣ್ಣನ್ನು ಹಾಕ್ಕೊಂಡ್ರೆ, ಸ್ವಲ್ಪ ಸ್ಪ್ರಿಂಕಲ್ ಮಾಡಿಕೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಮೊಸರು ತುಂಬ ಒಳ್ಳೆ ಕಾಂಬಿನೇಷನ್, ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಈ ರೆಸಿಪಿನ ಒಂದು ಸತಿ ಅದು ಟ್ರೈ ಮಾಡಬೇಕು. ಮನೆಯಲ್ಲಿ ಮಕ್ಕಳು, ದೊಡ್ಡವರು ಎಲ್ಲರಿಗೂ ತುಂಬಾ ಇಷ್ಟ ಆಗುವಂಥ ರೆಸಿಪಿ ಇದು. ತುಂಬ ಕ್ವಿಕ್ಕಾಗಿ ಕೂಡ ಆಗೋಗ್ಬಿಡುತ್ತೆ. ನಾವೇನಾದರೂ ಪ್ಲ್ಯಾನ್ ಮಾಡಿದರೆ ಮೊದಲೇ ನೆನೆಸಿಟ್ಕೊಂಡ್ರೆ ಸಾಕಾಗಿರುತ್ತೆ ಅಷ್ಟೇ. ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಹಾಗೇ ಡ್ರೈಯಾಗಿ ತಿಂದು ನೋಡಿದೆ, ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಈ ರೆಸಿಪಿನ ಖಂಡಿತ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವೇನಾದರೂ ಈ ರೆಸಿಪಿನ ಟ್ರೈ ಮಾಡಿದ್ರೆ ಖಂಡಿತ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಾಳಿನ ವಿಡಿಯೋದಲ್ಲಿ ತೆಂಗಿನಕಾಯಿಂದ ಮಾಡೋ ಅಂಥ ಒಂದು ಸ್ವೀಟ್ ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೀನಿ, ಸಾಂಪ್ರದಾಯಿಕವಾಗಿ ಇರೋ ಅಂಥದ್ದು. ಅದು ಕೂಡ ಏನು ಅಂತ ನೀವು ಗೆಸ್ ಮಾಡಿ ಕಮೆಂಟ್ ಮಾಡಿ. ನಿಮಗೂ ಕೂಡ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಆಯಿಲಿಂದ ಡೀಪ್ ಫ್ರೈ ಮಾಡೋ ಅಂಥ ಒಂದು ಖಾರದ ಸ್ನ್ಯಾಕ್ಸ್ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಕಡಿಮೆ ಆಯಿಲ್ ಕನ್ಸ್ಯೂಮ್ ಮಾಡೋ ಅಂಥದ್ದು, ಅದನ್ನು ಕೂಡ ನೀವು ಗೆಸ್ ಮಾಡಿ ಕಮೆಂಟ್ ಮಾಡ್ಬೋದು. ಹಾಗೆ ಒಂದು ತೆಂಗಿನಕಾಯಿನ ಬಳಸ್ಕೊಂಡು ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದಾದಂಥ 5 ಮಿನಿಟ್ಸ್ ಬೆಲ್ಲ ಮತ್ತು ಕಾಯಿ ಬಳಸ್ಕೊಂಡು ಮಾಡೋ ಅಂಥ ಒಂದು ಪಾಯಸದ ರೆಸಿಪಿ ಶೇರ್ ಮಾಡ್ತೀನಿ. ಅದು ಕೂಡ ಹೇಗೆ ಮಾಡೋದು ಅಂತ ನಾಳಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಹಾಗೆ ನಾಳೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೋಸ್ಕರ ಒಂದು ವೆಜ್ ಪುಲಾವ್ನ ಮಾಡ್ಕೊಳ್ಳೋಣ ಅಂತ ನಾನಿಲ್ಲಿ ಬಟಾಣಿನ ನೆನೆಸ್ಕೊಳ್ತಾ ಇದ್ದೀನಿ. ಈ ರೆಸಿಪಿನೂ ಕೂಡ ನಾಳಿನ ವಿಡಿಯೋದಲ್ಲೇ ಶೇರ್ ಮಾಡ್ತೀನಿ. ಹಾಗೆ ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಹಾಗೆ ನಾಳಿನ ರೆಸಿಪಿಗಳು ಹೇಗೆ ಮಾಡ್ತೀನಿ ಅಥವಾ ನಾನು ಮಾಡೋ ರೀತಿ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇದ್ದರೆ ನಾಳಿನ ವ್ಲಾಗನ್ನು ತಪ್ಪದೆ ವಾಚ್ ಮಾಡಿ. ನೀವು ಮೊದಲನೇ ಸರಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ನನ್ನ ಚಾನಲನ್ನು ವಾಚ್ ಮಾಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.